ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಇವತ್ತು PUC ಫಸ್ಟ್ ಇಯರ್ಗೆ ಇರ್ತಕ್ಕಂಥದ್ದೊಂದು ಫಸ್ಟ್ ಪೋಯಮ್ ದ ಸ್ಕೂಲ್ ಬಾಯ್ ಬೈ ವಿಲಿಯಂ ಬ್ಲೇಕ್. ಈ ಪೋಯಮ್ ಮೇಲೆ 1 ಮಾರ್ಕ್ ಕ್ವಶನ್ಸ್ ಏನು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಾರಲ್ಲ, ಅದರಲ್ಲಿ ಬರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿಕೊಡ್ತೀನಿ ತಮಗೆ. First question, what is the speaker's primary feeling about rising in a summer morn ಅಂತದ. ಸಮ್ಮರ್ ಮಾರ್ನಿಂಗ್ ಅಂತ ಆಗ್ಬೇಕಾಗಿತ್ತು ಅಂತ ಅನ್ಸ್ತದೆ. ಅದಕ್ಕೆ ಸಮ್ಮರ್ ಮಾರ್ನಿಂಗ್ ಪೋಯೆಟ್ ಯೂಸ್ ಮಾಡ್ತಾರೆ ಮಾರ್ನ್ ಅಂತೇಳಿ. ಸಮ್ಮರ್ ಮಾರ್ನಿಂಗ್ ಯೂಶುವಲಿ ಪ್ರೈಮರಿ ಅಂದ್ರೆ ಏನದಲ್ಲ, ಫಸ್ಟ್ ಫೀಲಿಂಗು ಜಾಯಸ್ ಇರ್ತದ. ನೆಕ್ಸ್ಟ್ ಶಾಲೆಗೆ ಹೋದ್ಮೇಲೆ ಅದೆಲ್ಲ ಜಾಯ್ ಹೋಗ್ಬಿಡ್ತೈತಿ. ಪ್ರೈಮರಿ ಅಂದ್ರೆ ಮೊದಲನೇದ್ದು, ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡರಿ ಅಂದ್ರೆ ನಂತರದ್ದು. ಆ ಹುಡುಗಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದು ಸಮ್ಮರ್ ಮಾರ್ನ್, ಬೆಳಿಗ್ಗೆ ಸಮ್ಮರ್ ಮಾರ್ನಿಂಗ್ ಎದ್ದಾಗ ಅವನ್ ಜಾಯ್ಗೆ ಇರ್ತಾನ. ಸ್ಕೂಲಿಗೆ ಹೋಗು ಅಂದಾಗ ಅವನದು ಜಾಯ್ ಹೋಗ್ಬಿಡ್ತೈತಿ. ಹಾಗಾದ್ರಿಂದ ಏನೋ ಯಾವ್ದು ಆಪ್ಷನ್ ರೈಟ್ ಆಗ್ತೈತಿ ಅಂತಂದ್ರ, what is the speaker's primary, speaker ಅಂದ್ರೆ ಪೋಯೆಟ್, ಅದೇ ಸ್ಕೂಲ್ ಬಾಯ್ ನ ಪೋಯೆಟ್. ಪ್ರೈಮರಿ ಫೀಲಿಂಗ್ ಅಬೌಟ್ ರೈಸಿಂಗ್ ಇನ್ ಎ ಸಮ್ಮರ್ ಮಾರ್ನಿಂಗ್, ಜಾಯ್ ಆಗ್ತದ್ರಿ. ಸೆಕೆಂಡ್ ಕ್ವಶನ್, ವಾಟ್ ಸೌಂಡ್ ಆಫ್ ನೇಚರ್ ಅಕಂಪನೀಸ್ ದ ಸ್ಪೀಕರ್ಸ್ ಮಾರ್ನಿಂಗ್. ಸ್ಟ್ರಿಪ್ಪಿಂಗ್ ಆಫ್ ಪ್ಲಾಂಟ್ಸ್ ಇಲ್ಲ, ದ ಬರ್ಡ್ ಸಿಂಗಿಂಗ್ ಇನ್ ಎ ಕೇಜ್ ನೋ, ದ ಹೌಲಿಂಗ್ ವಿಂಡ್ ನೋ, the singing of birds yes. Third question, what drives away the joy of schoolboy. The horn of the huntsman no, the song of the birds on every tree no. Question another, drives away skylark no, school, going to school drives away all joy of the boy. Question number 4, match the column A with column B related to the gentleman of the jungle. Gentleman of the jungle ತಪ್ಪಾರಲ್ರಿ ಅವರು, ದ ಸ್ಕೂಲ್ ಬಾಯ್ ಅಂತ ಆಗ್ಬೇಕಿದು. ತಪ್ಪಿದೆ, ಮಿಸ್ಪ್ರಿಂಟ್ ಆಗಿದೆ. ಇದರಿಂದ ಸ್ಕೂಲ್ ಬಾಯ್ ಅಂತ ತಿಳ್ಕೊಂಡ್ಬಿಟ್ರೆ ಅದು ಏನೋ ಆಗಿದೆ, ಮಿಸ್ಟೇಕ್ ಆಗಿದೆ. ಇಲ್ಲಿ ಮ್ಯಾಚಿಂಗ್ ಮಾಡಬೇಕಾಗಿದೆ. ಸ್ಪೀಕರ್, ಬರ್ಡ್, ಟೀಚರ್. ಕ್ರೂಯಲ್ ಐ ಓಟೋರ್ನ್ ಅಂದ್ರೆ ಟೀಚರ್ ರೀ. ಸ್ಕೂಲ್ ಬಾಯ್ ಅಂತಂದ್ರೆ ಸ್ಪೀಕರ್ ರೀ. ಟ್ರ್ಯಾಪ್ಡ್ ಇನ್ ಎ ಕೇಜ್ ಅಂತಂದ್ರ ಬರ್ಡ್. ಅಂದ್ರ ಸ್ಪೀಕರ್ ಬಿ, ಬರ್ಡ್ ಸಿ, ಬಿ ಸಿ ಎ ಫಸ್ಟ್ ಏನ ಕರೆಕ್ಟ್ ಆಗ್ತೈತಿ ನೋಡ್ರಿ. ನೆಕ್ಸ್ಟ್, ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ದ ಚಿಲ್ಡ್ರನ್ಸ್ ಫೀಲಿಂಗ್ಸ್ ಅಟ್ ಸ್ಕೂಲ್. ಹ್ಯಾಪಿ ಅಂಡ್ ಎಕ್ಸೈಟೆಡ್ ಎಟ್ ಸ್ಕೂಲ್ ಇಲ್ಲ. ಬೋರ್ಡ್ ಅಂಡ್ ರೆಸ್ಟ್ಲೆಸ್ ಇರಬಹುದ್ರಿ. ಸೈಯಿಂಗ್ ಅಂಡ್ ಡಿಸ್ಮೇ ಎಕ್ಸಾಕ್ಟ್ಲಿ ಕರೆಕ್ಟ್. ಏನದ ಕ್ಯೂರಿಯಸ್ ಅಂಡ್ ಈಗರ್ ಟು ಲರ್ನ್ ನೋ, ಇದು ಕರೆಕ್ಟ್ ಅದ ನೋಡ್ರಿ. ಸೈಯಿಂಗ್ ಅಂಡ್ ಡಿಸ್ಮೇ ಅಂತದ, ಡ್ರೂಪಿಂಗ್ ಶೋಲ್ಡರ್ಸ್ ಅಂತ ಬರ್ತದಲ್ರಿ. ನೆಕ್ಸ್ಟ್ ನೋಡ್ರಿ, 6th question, complete the following analogy about the school boy. ಸ್ಕೈಲಾರ್ಕ್ ಏನ್ ಬರ್ತೈತಿ ಮೊದಲ ಈಚ ಕಡೆ ನೋಡೋಣ. ಮೊದಲ ಕೊಟ್ಟಿದ್ರೆ ನಂತರ ನೋಡ್ಬೇಕು. ಸ್ಕೂಲ್ ಸ್ಟ್ಯಾಂಡ್ಸ್ ಫಾರ್ ಕೇಜ್. ಸ್ಕೈಲಾರ್ಕ್ ಸ್ಟ್ಯಾಂಡ್ಸ್ ಫಾರ್ ಅಂದಂಗ ಸಮರ, ಡಿಲೈಟ್, ಸ್ವೀಟ್ ಕಂಪನಿನ, ಸಾರೋಣ ಸ್ವೀಟ್ ಕಂಪನಿ. Skylark sings with me, birds on every tree, distant huntsman winds his horn. Yes, is one of the sweet companies. One of the sweet company. The things that made a sweet company. 7th question, which of the following statements is not true ಅಂತಾರ.
The school boy loves to rise on a summer morning. ನೋಡೋಣ ಎರಡು ಬರ್ತೈತಿ ಇದು. The boy loves to go to school. No. The school is compared to case. Yes. The children in the school are compared to birds in a case. Yes. ಇದು ರೈಟ್ ಐತಿ, ಇದು ರೈಟ್ ಐತಿ, ಇದು ರೈಟ್ ಐತಿ. The school is compared. ಇದು ಬಿ ರಾಂಗ್ ಅದ ರೀ. The school boy loves to go to school ಅಂತದ. ಇದು ನಾಟ್ ಟ್ರೂ ಅದ. ಇದು ರೈಟ್ ಆನ್ಸರ್ ಆಗ್ತದೆ. What does the speaker mean by buds are nipped? Buds are nipped in the buds are nipped, blossoms are blown away, and plants are stripped ಅಂತ ಬರುತ್ತಲ್ಲ, tender plants. Buds are nipped ಅಂದ್ರೆ ಏನು? Flowers are blooming? No. Children are playing outside? No. Children's spirits being suppressed? Correct. Weather is becoming colder? No. Significant other. What does the speaker mean by blooms? Blooms already. Blossoms. Blossoms are blown away. ಇದು ಮಿಸ್ಟೇಕ್ ಆಗಿದೆ ನೋಡ್ರಿ. Blossoms are blown away ಅಂದ್ರೆ ಏನು ಅಂತ ಅಂತಾರ. Flowers are wilting. Wilting ಅಂದ್ರೆ withering. In the heat ಇಲ್ಲಿಲ್ಲ. Children's hopes and dreams are destroyed. ಇದು ಕರೆಕ್ಟ್ ಆಗ್ತದೆ. The summer days are passing quickly. No. The wind is blowing strongly. No. Blossoms are blown away ಅಂದ್ರೆ children's hopes and dreams are destroyed. ಮಕ್ಕಳ ಆಶೆ ಏನೋ ಬೆಲೆನೇ ಇಲ್ಲ ಸ್ಕೂಲ್ನಲ್ಲಿ. ತಮ್ಮದೇ ಕಲಿಸ್ತಾರ. ಮಕ್ಕಳಿಗೆ ಆಸಕ್ತಿ, ಅವ್ರದ್ದೇನು ಇಂಟ್ರೆಸ್ಟ್, ಅವ್ರದ್ದೇನು ಜಾಯ್ ಲೆಕ್ಕಕ್ಕಿಲ್ಲ. ದೇ ಡೋಂಟ್ ಹೀಡ್. The overall tone of the poem is, ಒಟ್ಟಾರೆ ಪೋಯಮ್ ಅದ ಆಪ್ಟಿಮಿಸ್ಟಿಕ್ ಇಲ್ಲ, ಪೆಸಿಮಿಸ್ಟಿಕ್ ಇರ್ಬೋದು, ಗ್ಲೂಮಿ ಇರ್ಬೋದು, ಹ್ಯೂಮರಸ್ ಇರ್ಬೋದು. ಹ್ಯೂಮರಸ್ ಅಂತೂ ಇಲ್ಲ, ಗ್ಲೂಮಿ ಆಗ್ತೈತೆ ಅಂತ ಅನ್ಸತ್ ನನಗೆ. ಡಲ್ ಆಗಿರ್ತಾವ ಮಕ್ಕಳು ಸ್ಕೂಲ್ನಲ್ಲಿ. ವಾಟ್ ಇಸ್ ದ ಮೇನ್ ಮೆಸೇಜ್ ಆಫ್ ದ ಪೋಯಮ್ ಅಂತ ಕರೀತಾರ. ಮೇನ್ ಮೆಸೇಜ್ ಆಫ್ ದ ಪೋಯಮ್ ಅಂದ್ರೆ ಏನು? ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್, ದ ಬ್ಯೂಟಿ ಆಫ್ ನೇಚರ್, ದ ವ್ಯಾಲ್ಯೂ ಆಫ್ ಚೈಲ್ಡ್ಹುಡ್ ಡೇ, ಜಾಯ್. ಇದ ಕರೆಕ್ಟ್. ದ ಇನ್ಎವಿಟಬಲ್ ಆಫ್ ಚೇಂಜ್. ನೋ, ದಿಸ್ ಈಸ್ ಕರೆಕ್ಟ್. Childhood day is happiness, joy important. The speaker of the poem is A. The speaker poem ದೊಳಗೆ ಯಾವ ಪಾತ್ರ ಮಾಡ್ಯಾರ? ಸ್ಕೂಲ್ ಬಾಯ್ ಪಾತ್ರ ಮಾಡ್ಯಾರ. ಇದು ಕರೆಕ್ಟ್ ಆಗ್ತದೆ. ಟೀಚರ್ ಪಾತ್ರ, ಪೇರೆಂಟ್, ಪೋಯಟ್, ನೋ. ಸ್ಕೂಲ್ ಬಾಯ್. What is the speaker's main criticism of the school system? ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅಂತಾರೆ. ಇಟ್ ಇಸ್ ಟು ಎಕ್ಸ್ಪೆನ್ಸಿವ್, ಅದ್ರ ಮಾತಾಡೇ ಇಲ್ಲ. It is too demanding. ಇದು ಇಲ್ಲ ಅಂತ ಅನ್ಸುತ್ತೆ. It ignores the needs of children. ಇದು ಕರೆಕ್ಟ್. It is not challenging enough. No, ಇದು ಕರೆಕ್ಟ್ ಆಗ್ತದೆ. It ignores the needs of children. ಮಕ್ಕಳಿಗೆ ಆಟ ಬೇಕು, ಖುಷಿ ಬೇಕು, ಅದು ಕೇರ್ ಮಾಡಲ್ಲ ಸ್ಕೂಲ್. ಬರೇ ತಂದೆ ಪಾಠ, ಟೆಸ್ಟ್, ಎಕ್ಸಾಮಿನೇಷನ್, ಮಾರ್ಕ್ಸ್, ಪರ್ಸೆಂಟೇಜ್ ಇದೆ. ಸಿಲೆಬಸ್, ಟೈಮ್ ಟೇಬಲ್, ವಾಕ್. 14th question. What does the speaker believe is necessary for a joyful summer? ಜಾಯ್ಫುಲ್ ಸಮ್ಮರ್ ಆಗಿರ್ಬೇಕಂದ್ರೆ ಏನು ಅವಶ್ಯಕತೆ ಐತೆ ಅಂದ್ರೆ ಹ್ಯಾಪಿ ಅಂಡ್ ಕೇರ್ ಫ್ರೀ ಚಿಲ್ಡ್ರನ್ ಇರ್ಬೇಕ್ರಿ. ಅಬಂಡೆಂಟ್ ಸನ್ಶೈನ್ ಇರಬೇಕು. ಲರ್ನಿಂಗ್ ಇನ್ ಸ್ಕೂಲ್ ಇರಬೇಕು. ಪೀಸ್ಫುಲ್ ಅಂಡ್ ಕ್ವೈಟ್ ಎನ್ವೈರನ್ಮೆಂಟ್. ಇದೆಲ್ಲ ಇದು ಜಾಯ್ಫುಲ್ ಸಮ್ಮರ್ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು ಅಂದ್ರೆ ಜಾಯ್ಫುಲ್ ಸಮ್ಮರ್ ಆಗಿರ್ಬೇಕಂದ್ರೆ ಹ್ಯಾಪಿ ಅಂಡ್ ಕೇರ್ ಫ್ರೀ ಚಿಲ್ಡ್ರನ್ ಇರಬೇಕು. ಹುಡುಗರನ್ನ ಬಹಳನೇ ಕೇರ್ ಮಾಡ್ಕೊಂತ ಕುಂತೀವಿ ಸ್ಕೂಲ್ನಲ್ಲಿ ಅಂದ್ರೆ ಹ್ಯಾಪಿ ಆಗೋದೇ ಇಲ್ಲ ಅವರು. ಜಾಯ್ಫುಲ್ ಸಮ್ಮರ್ ಆಗೋದೇ ಇಲ್ಲದು. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಅನಾಲಜಿ. ಬರ್ಡ್ಸ್, ಇವ್ರು ಮೊದಲೇ ಇದು ಕೊಡ್ಬೇಕಾಗಿತ್ತು. ಸ್ಕೂಲ್ ಅಂದ್ರೆ ಕೇಜು. ಬರ್ಡ್ಸ್ ಅಂದ್ರೆ ಏನು? ಬರ್ಡ್ಸ್ ಅಂದ್ರೆ ಚಿಲ್ಡ್ರನ್ ರೀ. ಟ್ರೀಸ್, ಪ್ಲಾಂಟ್ಸ್. ಇದ ಸ್ಕೂಲ್ ಅಂದ್ರೆ ಸ್ಕೂಲ್ ಅನ್ನು ಒಯ್ದು ಕೆಜಿಗೆ ಹೋಲಿಸ್ತಾರ. ಬರ್ಡ್ಸ್ ಅನ್ನು ಒಯ್ದು ಚಿಲ್ಡ್ರನ್, ಅಥವಾ ಚಿಲ್ಡ್ರನ್ ಒಯ್ದು ಬರ್ಡ್ಸ್ಗೆ ಹೋಲಿಸ್ತಾರ. ಕೇಜ್ನಾಗ ಬರ್ಡ್ಸ್ ಅನ್ನ ಹಾಕಿಟ್ಟಂಗ ಸ್ಕೂಲ್ ನಲ್ಲಿ ಚಿಲ್ಡ್ರನ್ ಇಡುದಂದ್ರೆ ಆ ತರಹ ನಡೆದಿದೆ ಎಜುಕೇಶನ್ ಇವತ್ತು ಅಂತ ಹೇಳಿ. ಮ್ಯಾಚ್ 16th question. ಮ್ಯಾಚ್ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಸ್ಕೂಲ್ ಬಾಯ್. ಇದು ಕರೆಕ್ಟ್ ಅದ ನೋಡ್ರಿ, ಅಲ್ಲಿ ಮಿಸ್ಟೇಕ್ ಆಗಿದೆ ಅದು. ಯೂತ್, ಸ್ಕೈಲಾರ್ಕ್, ಸ್ಕೂಲ್. ಸ್ವೀಟ್ ಕಂಪನಿ ಅಂದ್ರೆ ಸ್ಕೈಲಾರ್ಕ್,
ಡ್ರೈವ್ಸ್ ಆಲ್ ಜಾಯ್ ಅವೇ ಸ್ಕೂಲ್. ಸಮರ್ ಯೂತ್ ಅಂದ್ರೆ ಯೂತ್ ಸಿ ಎ ಬಿ ಕರೆಕ್ಟ್ ಆಗ್ತದೆ. ಸಿ ಎ ಬಿ ಇದು ಕರೆಕ್ಟ್ ಅದ ನೋಡ್ರಿ. 16th question. Which of the following statements is are true about the children mentioned in the poem? ಒಂದಾದರೂ ಇರ್ಬೋದು, ಒಂದಕ್ಕಿಂತ ಹೆಚ್ಚಾದರೂ ಇರ್ಬೋದು. They will grow up to be successful adults. No. ಈ ಪೋಯಮ್ದಲ್ಲಿ ಬಂದದ್ದು. They will never experience true joy in life. ಇದು ಕರೆಕ್ಟ್ ಆಗ್ತದ್ರಿ. ಅಂದ್ರೆ ಓನ್ಲಿ ಸೆಕೆಂಡ್ ಈಸ್ ಕರೆಕ್ಟ್. ಓನ್ಲಿ ಒನ್, ಓನ್ಲಿ ಫಸ್ಟ್, ಓನ್ಲಿ ಸೆಕೆಂಡ್ ಈಸ್ ಕರೆಕ್ಟ್. ಇದು ಕರೆಕ್ಟ್ ಆಗ್ತದೆ ಆನ್ಸರ್. 17th. What does the speaker imply? Imply ಅಂದ್ರೆ ಅಂಡರ್ಸ್ಟ್ಯಾಂಡ್. Will happen if children are denied joy in their youth. ತಮ್ಮ ಯೂತ್ದೊಳಗೆ ಜಾಯ್ ಅವ್ರಿಗೆ ವಂಚಿಸಲ್ಪಟ್ರೆ ಮಕ್ಕಳು ಹೆಂಗ್ ಬೆಳಿಬಹುದು ಅಂತ ಹೇಳಿ. They will never experience happiness. ಹೌದು. They will become successful. No. They will struggle to achieve their goals. No. They will not be able to appreciate the beauty of the nature. No. ಇದು What does the speaker imply will happen if the children idare? They will never experience happiness. ಇದು ಕರೆಕ್ಟ್ ಆಗ್ತದೆ. 18th. The little ones spend a day in school. Delightfully no. Joyfully no. Sighing in dismay correct. Cheerfully no. ಇದು ಕರೆಕ್ಟ್. 19th. And the blossoms blown away. Here blossoms refer to children. ಟೀಚರ್ಸ್, ಫ್ಲವರ್ಸ್, ಚಿಲ್ಡ್ರನ್. ಬ್ಲಾಸಮ್ಸ್ ಬ್ಲೋನ್ ಅವೇ ಅಂದ್ರೆ ಮಕ್ಕಳ ಸಂತೋಷ ಹಾಳಾಗ್ತೈತಿ ಅಂತೇಳಿ ಬ್ಲಾಸಮ್ಸ್ ಅನ್ನ ಚಿಲ್ಡ್ರನ್ ಹೋಲಿಸ್ತಾರ. ಬ್ಲಾಸಮ್ಸ್ ಹೋಲಿಸ್ತಾರೋ, ಬಡ್ಸ್ ಹೋಲಿಸ್ತಾರೋ, ಟೆಂಡರ್ ಪ್ಲಾಂಟ್ಸ್ ಹೋಲಿಸ್ತಾರೋ. ಬಡ್ಸ್ ಆರ್ ನಿಪ್ಡ್, ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್, ಬ್ಲಾಸಮ್ಸ್ ಆರ್ ಬ್ಲೋನ್ ಅವೇ. ಅಂದ್ರೆ ಮಕ್ಕಳದೆಲ್ಲ ಸಂತೋಷ ಹಾಳಾದ್ರೆ ಹೆಂಗೆ ಮುಂದೆ ಅವ್ರು ಹೆಂಗ ಬೆಳಿತಾರ ಚೆನ್ನಾಗಿ ಅಂತ ತಿಳ್ಕೊಂಡು. ಸಮರಿ ಬೆಸ್ಟ್ ಒಂದು ಲೈನ್ ಬೈ ಎಕ್ಸ್ಪ್ಲನೇಷನ್ ಮಾಡ್ಯಾರ ನೋಡಿ. ಲೈನ್ ಬೈ ಲೈನ್ ಈ ಪೋಯಮ್ನ ಕೇಳ್ಕೊರಿ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಬೆಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ಯಾನೆ. ಭಾಳ ಜನ ಫಸ್ಟ್ ಕ್ಲಾಸ್ ಕಮೆಂಟ್ ಮಾಡ್ಯಾರ, ಭಾಳ ಚಲೋ ಆಗೈತಿ ಅಂತ ತಿಳ್ಕೊಂಡು ಒಂದ್ಸಲ ನೋಡಿರ್ಲಿಕ್ಕಂದ್ರೆ ನೋಡ್ಕೊಡ್ರಿ. ಈ ದ ಸ್ಕೂಲ್ ಬಾಯ್ ಪೋಯಮ್ ವಿಲಿಯಂ ಬ್ಲೇಕ್ ಸರ್ದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಕೊಟ್ಟಿನಿ ನೋಡ್ರಿ, ಬ್ಯೂಟಿಫುಲ್ ಕೊಟ್ಟಿನಿ. ಲಾಸ್ಟ್ ಕ್ವಶನ್ ಅಂತ ಅನಿಸ್ತದೆ ಇದು ನನಗೆ. ಹೌದು. ಲರ್ನಿಂಗ್ಸ್ ಬವರ್ ರೆಫರ್ಸ್ ಟು ಸ್ಕೂಲ್ ರೀ. ಲರ್ನಿಂಗ್ಸ್ ಬವರ್ ಅಂದ್ರೆ ಸ್ಕೂಲ್. ಲರ್ನಿಂಗ್ಸ್ ಬವರ್ ಅಂತ ಕರೀತಾರದ ಶೆಟ್ಟಿಗೆದ್ದು. ಇದು ಶಾಲೆ, ಇದು ಒಂದು ಗುಹೆ, ಇದು ಒಂದು ಮಣಿ, ಇದು ಒಂದು ಬವರ್, ಇದು ಸುರಿಸ್ತಾರಲ್ಲ ಶವರ್ ಅನ್ನ ಅಂತೇಳಿ. ಲರ್ನಿಂಗ್ಸ್ ಬವರ್ ರೆಫರ್ಸ್ ಟು ಸ್ಕೂಲ್. ಕೇಸ್, ಹೋಮ್, ನೇಚರ್, ಇದು ಸ್ಕೂಲ್ ಅಂತ ಅನ್ಕೊಂಡ್ರಿ. ಲರ್ನಿಂಗ್ ಬವರ್ ಬರೇ ಬವರ್ ಅಂದ್ರೆ ಹೋಮ್ ಅಂತ ಅನ್ಕೊ. ಲರ್ನಿಂಗ್ಸ್ ಬವರ್ ಅಂದ್ರ ಹಾಗಾಗಿ ಸ್ಕೂಲ್ ಆಗ್ತೈತಿ. Okay, thank you for watching. We will see in the next video. Bye friends. See you.